A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಡಿಸಿ ಬರದಿದ್ರೆ ಉಪವಾಸ ಸತ್ಯಾಗ್ರಹ, ಹೋರಾಟಗಾರ ಮಂಜುನಾಥ್ ಖಡಕ್ ಎಚ್ಚರಿಕೆ. ಗ್ರಾಮೀಣ ಪ್ರದೇಶಗಳ ಸಮಗ್ರ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರಗಳು ಮತ್ತು ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ YN ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಳ್ಳಿಗಳ ಮೂಲಸೌಕರ್ಯ ಹಾಗೂ ಪ್ರವಾಸಿ ತಾಣಗಳಾಗಿ ಮಾರ್ಪಡಿಸುವ ತಮ್ಮ ಸುದೀರ್ಘ ಹೋರಾಟಕ್ಕೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪಿಸಿದರು. ಕಳೆದ 2014ರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಮಹತ್ವದ ಪುಸ್ತಕವನ್ನು ಸಿದ್ಧಪಡಿಸಿ ಮುಖ್ಯಮಂತ್ರಿಗಳ ಕಚೇರಿ ಹಾಗೂ ರಾಜ್ಯಪಾಲರ ಕಚೇರಿಗೆ ತಲುಪಿಸಲಾಗಿತ್ತು. ಅಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಮನವಿಯನ್ನ ಸಲ್ಲಿಸಲಾಗಿದ್ದರೂ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಲಭಿಸಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗಾಗಿ ಹಲವಾರು ಸಚಿವರಿಗೆ ಪತ್ರಗಳನ್ನು ಬರೆದು ಮಾದರಿ ಗ್ರಾಮವನ್ನಾಗಿ ರೂಪಿಸಲು ಅವಕಾಶ ಕಲ್ಪಿಸುವಂತೆ ವಿನಂತಿಸಲಾಗಿತ್ತು. ಆದರೆ ಈ ಮನವಿಗಳಿಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ತೃಪ್ತಿದಾಯಕ ಉತ್ತರ ಬಂದಿಲ್ಲ ಎಂದು ಮಂಜುನಾಥ್ ತಿಳಿಸಿದರು. 2025ರಲ್ಲೂ ಯರ್ರಕೋಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳನ್ನು ಪ್ರವಾಸಿ ತಾಣಗಳಾಗಿ ರೂಪಿಸಲು ಮತ್ತು ವಿಶೇಷ ಅನುದಾನ ಒದಗಿಸಲು ಒತ್ತಾಯಿಸಿ ನಮ್ಮ ಹೋರಾಟ ಮುಂದುವರೆದಿದೆ. ಹಳ್ಳಿಗಳಿಗೆ ಅಗತ್ಯವಿರುವ ಮೂಲಸೌಕರ್ಯಗಳ ಜಾರಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಮತ್ತು ಕಾಲ್ನಡಿಗೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಅವರು ವಿವರಿಸಿದರು. ಈಗಾಗಲೇ ಮಾಜಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರ ಕಚೇರಿ, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಕಚೇರಿಗಳಿಗೂ ಖುದ್ದಾಗಿ ಭೇಟಿ ನೀಡಿ ಮನವಿ ಸಲ್ಲಿಸಲಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಮಂಜುನಾಥ್ YN ಅವರು ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಯರ್ರಕೋಟೆ, ಚಿಮಗಾನಗುಟ್ಟೆ ಸಂಬಂಧಿಸಿದಂತೆ ರೈತರಿಗೆ ಆಗುತ್ತಿರುವ ನ್ಯಾಯವನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಂಬರುವ ಜುಲೈ 24ರ ಶುಕ್ರವಾರದಂದು ಶಾಂತಿಯುತ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ನಮ್ಮ ಹೋರಾಟ ಸಂಪೂರ್ಣವಾಗಿ ಶಾಂತಿಯುತವಾಗಿರಲಿದ್ದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅಥವಾ ಸಂಚಾರಕ್ಕೆ ತೊಂದರೆ ಮಾಡುವುದಿಲ್ಲ. ಸರ್ಕಾರದ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ತರುವುದಿಲ್ಲ. ಕೇವಲ ರೈತರ ಹಕ್ಕುಗಳಿಗಾಗಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದರು. ಕೆಲವರು ನನ್ನ ಹೋರಾಟದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು, ಜನ ಬರಲಿ ಅಥವಾ ಬಾರದಿರಲಿ ನಾನು ನನ್ನ ಸ್ವಂತ ಲಾಭಕ್ಕಾಗಿ ಹೋರಾಟ ಮಾಡುತ್ತಿಲ್ಲ. ಗ್ರಾಮಗಳ ಅಭಿವೃದ್ಧಿ ಮತ್ತು ಮಾದರಿ ಗ್ರಾಮಗಳ ನಿರ್ಮಾಣವೇ ನನ್ನ ಅಂತರಾಳದ ಉದ್ದೇಶವಾಗಿದೆ ಎಂದು ಮಂಜುನಾಥ್ YN ಇದೇ ಸಂದರ್ಭದಲ್ಲಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಯರ್ರಕೋಟೆ ಕೇವಲ ಒಂದು ಗ್ರಾಮಕ್ಕೆ ಸೀಮಿತವಾಗಿಲ್ಲ. ಇದು ಸಾವಿರಾರು ಭಕ್ತಾದಿಗಳು ಬರುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗಾಗಿ ಶೌಚಾಲಯಗಳು, ವಿಶ್ರಾಂತಿ ಗೃಹಗಳು ಹಾಗೂ ಆಸ್ಪತ್ರೆಯಂತಹ ತುರ್ತು ಮೂಲಸೌಕರ್ಯಗಳನ್ನು ಒದಗಿಸಬೇಕು ಎನ್ನುವುದು ಪ್ರಮುಖ ಆಗ್ರಹವಾಗಿದೆ. 2008ರಲ್ಲಿ ಭೂಮಿಯಲ್ಲಿದ್ದ 80 ವರ್ಷಗಳ ಹಳೆಯ ರಥದ ಚಕ್ರಗಳನ್ನು ಹೊರತೆಗೆದು ಸ್ಥಳೀಯ ಶಾಸಕ ಹಾಗೂ ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಕೈಯಿಂದಲೇ ಪೂಜೆ ಮಾಡಿಸಲಾಗಿತ್ತು. ಹಾಗೆಯೇ 2010ರಲ್ಲಿ ದೀಪೋತ್ಸವ ಹಾಗೂ ದನಗಳ ಜಾತ್ರೆಯನ್ನು ಇವರ ನೇತೃತ್ವದಲ್ಲೇ ಉದ್ಘಾಟಿಸಲಾಗಿತ್ತು ಎಂಬುದನ್ನು ನೆನಪಿಸಿದ ಮಂಜುನಾಥ್, ಈ ಕ್ಷೇತ್ರದ ಅಭಿವೃದ್ಧಿಗೆ ಈಗ ಹೆಚ್ಚಿನ ಗಮನ ನೀಡಬೇಕಿದೆ ಎಂದಿದ್ದಾರೆ. ಮತ್ತು ಎರಡನೇ ಹಂತವಾಗಿ ಇವತ್ತು ತಾಲೂಕಿಗೆ ಗೊತ್ತಿದೆ, ಏನು ಸೀಮಗಾನಗುಟ್ಟೆ, ಯರ್ರಕೋಟೆಗೆ ಸಂಬಂಧಪಟ್ಟಂಥ ಸೀಮಗಾನಗುಟ್ಟೆ ಎಲೆಕ್ಟ್ರಿಕಲ್ ವೆಹಿಕಲ್ ಸಿಟಿ ಇದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಇವತ್ತು ಅದರ ವಿಚಾರಗಳು ಇಡೀ ತಾಲೂಕಿಗೆ ಬಂದಿದೆ. ಇವತ್ತು ಆ ವಿಚಾರವನ್ನು ತಗೊಂಡಾಗ ನಾವು ಹೇಳಿದ್ವಿ, ಏನು ಆ ಸತ್ಯಾಗ್ರಹಕ್ಕೆ ನೇರವಾಗಿ ಜಿಲ್ಲಾ ಮಂತ್ರಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಸತ್ಯಾಗ್ರಹ ವಾಪಸ್ ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಪತ್ರದ ಮುಖಾಂತರ ನಾವು ತಿಳಿಸಿದ್ವಿ. ಜಿಲ್ಲಾಧಿಕಾರಿಗಳೇ ಬರಬೇಕು ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಗೋಮಾಲ ಜಮೀನು ಇವತ್ತು ಸುತ್ತು ಇರುವಂಥ ಒಂದು 5-6 ಹಳ್ಳಿಗಳಿಗೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಸಾಕಬೇಕಾದ್ರೆ ಉದ್ಯೋಗ ಇಲ್ಲ. ಇವತ್ತು ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಹಸುಗಳ ಸಾಗಾಣಿಕೆ ಮಾಡಬೇಕಾದ್ರೆ ಆ ಒಂದು ಸೀಮಗಾನಗುಟ್ಟೆ ಒಂದು ಸೀಮಿತ, ಅದು ಅನುಕೂಲಕರವಾದಂಥ ಇದು. ಅದಕ್ಕೆ ಸಂಬಂಧಪಟ್ಟ ಸರ್ವೆ ನಂಬರಲ್ಲಿ ಏನು ರೈತರು ಸಹ ಸುಮಾರು 70-80 ವರ್ಷಗಳಿಂದ ಅದರಲ್ಲಿ ಒಂದು ವ್ಯವಸಾಯ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಇವತ್ತು 96-97ರಲ್ಲಿ ಏನು ಸಾಗುವಳಿ ಚೀಟಿ ಬಂದಿದೆ, ಕೆಲವರಿಗೆ ಖಾತೆ ಆಗಿದೆ, ಖಾತೆ ಆಗಿಲ್ಲ. ಈ ಖಾತೆ ಆಗಬೇಕು ಅಂತೇಳ್ಬಿಟ್ಟು ಸುಮಾರು 96-97ರಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ 30 ವರ್ಷ ಆಗ್ತಾಯಿದೆ. 30 ವರ್ಷದಿಂದನೂ ಏನು ಆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅವ್ರಿಗೆ ಏನು ಹಣವನ್ನು ಕೊಟ್ಟಿದ್ದಾರೆ, ಓಡಾಟನೂ ಇರ್ತಾ ಇದೆ. ಯಾವುದೇ ರೀತಿಯಾದಂಥ ಏನು ಭೂಮಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಆತಂಕ ಆಗಿದೆ.
ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ಏನು ಆ ಗ್ರಾಮಕ್ಕೆ ಸೀಮಗಾನಗುಟ್ಟೆಗೆ ಕರೆದುಬಿಟ್ಟು ಈ ಜಮೀನು ನಿಮಗೆ ಬೇರೆ ಕಡೆ ಕೊಡ್ತೀವಿ, ಇದನ್ನು ನೀವು ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಭೆ ಮಾಡಿದ್ರು. ಅದರಲ್ಲಿ ನಾವು ಒಬ್ಬ ರೈತರಾಗಿದ್ವಿ. ಆವಾಗ ನಾವು ಕೇಳಿದ್ವಿ ಅವ್ರನ್ನ, ಏನು ಬೇರೆ ಕಡೆ ಎಲ್ಲಿ ತೋರಿಸ್ತೀರಾ ಅಂತ ಹೇಳಿದ್ರೆ, ಈ ಕಡೆ ತೋರಿಸ್ತೀವಿ, ನಿಮ್ಗೆ ಸಮಾಧಾನ ಆದರೆ ನಾವು ಕೊಡ್ತೀವಿ ಅಂತ. ಅಲ್ಲಿ ಕೆಲ ದಿನಗಳ ನಂತರ ನಾವು ಬೇರೆ ಜಾಗ ತೋರಿಸ್ಕೊಟ್ಟಾಗ ಅಲ್ಲಿ ಸುಮಾರು ಒಂದು 50-60 ವರ್ಷಗಳಿಂದ ಬೇರೆಯವರು ಅಲ್ಲಿ ಆ ಭೂಮಿ ಜಾಗದಲ್ಲಿ ಏನು ಪೊಸಿಷನ್ನಲ್ಲಿದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನು ಯಾವುದೇ ರೀತಿಯ ಅಂತ ನಿರ್ಧಾರ ನಮಗೆ ಗೊತ್ತಾಗಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಖಾತೆ ನಮಗೆ ಹೆಸರಿಗೆ ಮಾಡಿಕೊಡಿ, ನಮ್ಮ ಜಾಗ ನಮಗೆ ಇದು ಮಾಡಿಕೊಡಿ, ಅನುಕೂಲ ಮಾಡಿಕೊಡಿ ಅಂತ ಹೇಳಿದಾಗ ಇವತ್ತು ದಳ್ಳಾಳಿಗಳ ಮುಖಾಂತರ ಏನು ಸಾರ್ವಜನಿಕವಾಗಿ ಒಂದು ಸುದ್ದಿ ಹರಿತಾ ಇದೆ. ಏನು ಎಕರೆಗೆ ಏನು 1,60,000ವರೆಗೂ ಕೊಟ್ಟರೆ ಮಾತ್ರ ಆಗ್ತದೆ ಅಂತೇಳ್ಬಿಟ್ಟು ಸುದ್ದಿನೂ ಆಗ್ತಾಯಿದೆ. ನಾವು ಏನು ಭೂಮಿ ನಾವು ಕೊಂಡ್ಕೊಳ್ತಾ ಇಲ್ಲ. ನಮಗೆ ಏನು ಒಂದು ಸುಮಾರು 80 ವರ್ಷಗಳಿಂದ ಆ ಜಾಗದಲ್ಲಿ ನಾವಿದ್ದೀವಿ. ಇವತ್ತು ಕಲ್ಲು ಬಂಡಿಗಳಲ್ಲಿ ನಾವು ಸದರ ಮಾಡಿಕೊಂಡು ಬೆಳೆ ಇವಾಗ ಅಲ್ಲಿ ಬೆಳೆ ಇಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಜಿಂಕೆಗಳು, ಕಾಡು ಪ್ರಾಣಿಗಳು, ಕಾಡಂದಿಗಳು ಇದ್ದಾವೆ. ಈ ಇದರಿಂದ ನಾವು ಗಿಡಗಳು ಸಮೇತ ನಾವು ಬೆಳೆಸಿದಾಗ ಆ ಗಿಡಗಳು ಸಹ ಉದ್ಧಾರ ಆಗ್ತಾ ಇಲ್ಲ. ಇವತ್ತು ಭೂಮಿನೇ ಹೋಗ್ತಾ ಇದೆ. ಇವತ್ತು ರಸ್ತೆ ಇಲ್ಲ, ಆ ಭಾಗಕ್ಕೆ ಹೋಗುವಂಥ ರೈತರಿಗೆ ರಸ್ತೆ ಇಲ್ಲ. ಇವತ್ತು ನಮಗೂ ಒಂದು ಆತಂಕ ಆಗಿದೆ. ಏನು ನಾವು ಇಷ್ಟು ನಮ್ಮ ತಾತಂದ್ರ ಕಾಲದಿಂದನೂ ಇರುವಂಥ ಭೂಮಿ ಇವತ್ತು ಹೋಗ್ತಾ ಇದೆಯಲ್ಲ, ಇಲ್ಲ ಬೇರೆ ಜಾಗಕ್ಕೆ ಕೊಟ್ಟರೆ ಇವರು ಬೇರೆ ಜಾಗ ಸ್ಪಷ್ಟವಾಗಿ ಅದ್ರ ಬಗ್ಗೆ ನಿರ್ಧಾರ ಇಲ್ಲ. ಮಾತ್ರ ಮುಂದೆ ಕಾಸು ಕೊಟ್ಟರೆ ಮಾತ್ರ ಖಾತೆ ಆಗುತ್ತೆ ಅನ್ನೋಂಥದ್ದು ಸಾರ್ವಜನಿಕವಾಗಿ ಪ್ರಚಾರ ಆಗಿದೆ, ಕೆಡ್ತಾ ಇದೆ. ಆದರೆ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾವು ಕಟ್ಟಬೇಕಾದ್ರೆ ನಾವು ಎಷ್ಟು ಕಟ್ಟಬೇಕು, ಎಷ್ಟು ಈಗಾಗಲೇ 30 ವರ್ಷಗಳಾಗಿದೆ. ಖಾತೆ ಆಗಿ ನಮ್ಗೆ ಸಾಗುವಳಿ ಚೀಟಿ ಬಂದು 30 ವರ್ಷಗಳಾಗಿದೆ. ಈಗಾಗಲೇ ಅರ್ಜಿಗಳು ಕೊಟ್ಟಿದ್ದೀವಿ, ಯಾಕೆ ಆಗ್ತಾ ಇಲ್ಲ? ಈ ಒಂದು ನೋವನ್ನು ನಾವು ನೇರವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಲುಪುವ ಮುಖಾಂತರ, ನಮ್ಮ ನೋವನ್ನು ಅವರ ಮುಂದೆ ಹಂಚ್ಕೊಳ್ಳುವಂಥ ಮುಖಾಂತರ ನಾವು ಆ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಸತ್ಯಾಗ್ರಹ ವಾಪಸ್ ತೆಗೆಯೋದಿಲ್ಲ. ಇದಂತೂ ಸತ್ಯ. ಇವತ್ತು ನಾವು ಕಾಟಾಚಾರಕ್ಕೆ ನನ್ನ ಒಂದು ಹೋರಾಟಗಳ ಬಗ್ಗೆ ಕೆಲವರಲ್ಲಿ ಒಂದು ಉದಾಸೀನತೆ ಇದೆ. ಅವನೇನೇ ಮಾಡಿದ್ರು ಜನ ಹೋಗೋದಿಲ್ಲ, ಏನೋ ಮನಸ್ಸಿಗೆ ಬಂದಾಗೆ ಅವನು ನಡ್ಕೊಂಡು ಹೋಗ್ತಾನೆ. ಇದು ತಪ್ಪು. ಏನು 33 ವರ್ಷಗಳ ಒಂದು ದಾಖಲೆಯನ್ನು ನೀವು ತಗೊಂಡು ತಾವು ಚಾನಲ್ ಅವರು ಬಂದಿದ್ದೀರಾ, ಪ್ರತಿ ಮನೆಗೂ ಹೋಗಿ ನಾನು ಈ ಕೆಲಸಗಳು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಗ್ರಾಮಸ್ಥರ ಏನು 24ನೇ ತಾರೀಕು ಏನು ಕೂತಿರ್ತೀವೋ ಆವತ್ತು ಬನ್ನಿ. ನೀವು ಗ್ರಾಮಸ್ಥರ ಸಮ್ಮುಖದಲ್ಲಿ ಅವ್ರು ಹೇಳ್ತಾ ಇರೋ ಕೆಲಸಗಳು ಸರಿ ಇದೆಯಾ, ಮಾಡಿದಾನ ಇಲ್ವಾ ಅಂತ ಹೇಳ್ಬಿಟ್ಟು ತಾವು ಏನು ಸಂಕ್ಷಿಪ್ತವಾಗಿ ನೀವು ತನಿಖೆ ಮಾಡಿ. ಅದರಲ್ಲಿ ನಾನು ಮಾಡಿದ್ದು ಅದು ಸತ್ಯ ಇದ್ದರೆ ಬೇಕಾದರೆ ನೀವು ಆ ಸಮಾಜಕ್ಕೆ ತೋರಿಸಿ ಅಂತ ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ. ನಾನು ನೇರವಾಗಿ ಏನು ಮತ್ತೆ ಯರಕೋಟೆ ಗಂಗಮ್ಮ ದೇವಸ್ಥಾನದಿಂದ ಫ್ರೀಡಮ್ ಪಾರ್ಕ್ಗೆ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇವತ್ತು ಮತ್ತೆ ನಾನು 3ನೇ ಹಂತವಾಗಿ ಹೋರಾಟವನ್ನು ಮಾಡ್ತಾಯಿದ್ವಿ. ಇವತ್ತು ಸರ್ಕಾರಕ್ಕೆ ಗೊತ್ತಿದೆ, ಸರ್ಕಾರದಿಂದ ಹಲವಾರು ರೀತಿಯಂಥ ಮನವಿ ಪತ್ರಗಳು ನನಗೆ ಬಂದಿದೆ. ಏನು ಪೊಲೀಸ್ ಇಲಾಖೆಯಿಂದನೇ ಏನು 2014ರಲ್ಲೂ ಅವ್ರ ಮುಖಾಂತರನೇ ಹೋಗಿ ಮುಖ್ಯಮಂತ್ರಿಗಳ ಕಚೇರಿಗೆ ಕೊಟ್ಟಿದ್ದೀವಿ. ಪೊಲೀಸ್ ಅವ್ರ ಮುಖಾಂತರನೇ ಮತ್ತು 2025ರಲ್ಲಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಆ ಪತ್ರಗಳು ಹಂತವಾಗಿ ತಲುಪಿದೆ. ಈ ಎಲ್ಲ ವಿಚಾರಗಳು ಸರ್ಕಾರಕ್ಕೆ ಗೊತ್ತಿದೆ. ಅದ್ರ ಸರ್ಕಾರ ಗೊತ್ತಿದ್ರೂ ಯಾಕೆ ಇವತ್ತು ನಮ್ಮಂಥ ಯುವ ಪೀಳಿಗೆಯನ್ನು ನಾವು ಕೆಲಸ ಮಾಡಿಕೊಂಡು ಸಮಾಜಕ್ಕೆ ನಾವು ಒಳ್ಳೇದು ಮಾಡಿ ಒಂದು ಸಮಾಜಕ್ಕೆ ನಾವು ಒಂದು ಹಳ್ಳಿ ಮಟ್ಟ ಅಭಿವೃದ್ಧಿಯಲ್ಲಿ ನಾವು ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಪ್ರಯೋಜನ ಇಲ್ಲ. ಇದು ಬರೀ ಒಂದು ವೇದಿಕೆಗೆ ಸೀಮಿತನಾ? ಇವತ್ತು ಇವ್ರು ಹೇಳುವಂಥ ಭಾಷಣಗಳಲ್ಲಿ ಇವು ವೇದಿಕೆಗೆ ಸೀಮಿತ ಆಗ್ತಾಯಿದೆ. ಇವತ್ತು ನಾವು ಬರ್ತಾ ಇದ್ದೀವಿ, ಇವಾಗ ಮಾಡಿದ್ದೀವಿ, ಯುವಕರಾಗಿ ಮಾಡಿದ್ದೀವಿ, ಮುಂದೆ ಮಾಡೋಕ್ಕೂ ಬರ್ತಾ ಇದ್ದೀವಿ. ಎಲ್ಲಿ ಸ್ಪಂದನೆ ಇದೆ ಸರ್ಕಾರದಿಂದ, ಇಲ್ಲ ಮುಖ್ಯಮಂತ್ರಿಗಳಿಂದ, ಇಲ್ಲ ಮಂತ್ರಿಗಳಿಂದ? ಯಾವುದೇ ಪ್ರಯೋಜನ ಆಗಿಲ್ಲ. ಇದು ಅಲ್ಲೂ ಸಹ ನೇರವಾಗಿ ಮುಖ್ಯಮಂತ್ರಿಗಳು ನಮ್ಮ ಇದು ಸತ್ಯಾಗ್ರಹ ಹತ್ರ ಬಂದು ಭೇಟಿಯಾಗಿ ನಮ್ಮ ನೋವನ್ನು ಅವರು ಪರಿಶೀಲನೆ ಮಾಡಿ ತಿಳ್ಕೊಂಡು ಏನೋ ಒಂದು ಹಳ್ಳಿ ಗ್ರಾಮ ಅಭಿವೃದ್ಧಿಗೆ ಏನಾದರೂ ನಾವು ಹೇಳಿರೋದು ಏನು ಹೋರಾಟಗಳಿಂದ ಎಲ್ಲ ನಾವು ಏನೇನು ಮಾಡಿದ್ದೀವೋ ಎಲ್ಲ ಸತ್ಯ ಅನಿಸಿದ್ರೆ, ನಮ್ಮ 33 ವರ್ಷಗಳ ಏನು ಪರಿಶ್ರಮ ಇದ್ದರೆ ಒಂದು ಹಳ್ಳಿ ಇದಕ್ಕೆ ನಾವು ಒಂದು ಹಳ್ಳಿ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿದ್ದೇ ಆದರೆ ನಾವು ಇಡೀ ಒಂದು ರಾಜ್ಯ ಅಲ್ಲ ದೇಶ ನೋಡುವಂಥ ರೀತಿಯಲ್ಲಿ ಮಾಡುವಂಥ ಕನಸು ಇದೆ. ಅದು ನಾವು ಮಾಡ್ತೀವಿ ಅಂತ ನಂಬಿಕೆ ಏನಿದೆ ಅದು ಮಾಡಿ ತೋರಿಸ್ತೀವಿ. ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿಂದ ರೈಲು ಮುಖಾಂತರನೋ ಅಥವಾ ವಿಮಾನದ ಮುಖಾಂತರನೋ
ದೇಶದ ಪ್ರಧಾನಮಂತ್ರಿವರೆಗೂ ಈ ವಿಚಾರವನ್ನು ನಾವು ಮುಟ್ಟಿಸ್ತೀವಿ. ಇದು ಸತ್ಯ. ಯಾಕಂದರೆ ಇವತ್ತು 33 ವರ್ಷದಲ್ಲಿ ನನ್ನ ವಿದ್ಯೆ ಕಳ್ಕೊಂಡಿರುವಂಥ ನೋವು ನನಗಿದೆ. ಇವತ್ತು ಆ ವಿದ್ಯೆ ನನಗೆ ಯಾಕೆಪ್ಪ ಹಳ್ಳಿ ವಿಚಾರ ಅಂತ ಹೋಗಿದ್ದಿದ್ರೆ ಇವತ್ತು ನಾನು ಸಹ ಒಬ್ಬ ಜಿಲ್ಲಾಧಿಕಾರಿನೋ SP ನೋ ಆಗ್ತಾಯಿದ್ದೆ. ಇಲ್ಲ ವ್ಯಾಪಾರ ಏನಾದರೂ ಮಾಡ್ಕೊಂಡಿದ್ರೆ ನಾನು ಒಬ್ಬ ಶ್ರೀಮಂತನಾಗ್ತಾ ಇದ್ದೆ. ಇವತ್ತು ಎಲ್ಲ ಬಿಟ್ಟು ಯರಕೋಟೆ ಒಂದು ಯಾತ್ರಾ ಸ್ಥಳ ಮಾಡಬೇಕು, ಯರಕೋಟೆನ ಒಂದು ಪವಿತ್ರ ಅಭಿವೃದ್ಧಿಯಾಗಿ ಒಂದು ರಾಜ್ಯಕ್ಕೆ ಗುರುತಿಸಬೇಕು ಅಂತ ಹೋರಾಟಗಳು ಇರುವುದರಿಂದನೇ ಇವತ್ತು ಯರಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ. ಈ ಕೆಲಸಗಳೆಲ್ಲ ಮಾಡಬೇಕಾದ್ರೆ ನಾನು ಯಾವುದೇ ರೀತಿಯಾದ ರಾಜಕೀಯ ಮಾಡಬೇಕಂತ ಮನಸ್ಸಿಂದ ನಾನು ಮಾಡಿರೋದು. 7ನೇ ಕ್ಲಾಸಲ್ಲಿ ಯಾರೋ ಒಬ್ಬ ಹಿರಿಯರು ಕತೆ ಹೇಳಿದ್ರು. ಆ ಕಥೆಯಿಂದ ನಾನು ಆ ಗ್ರಾಮಕ್ಕೆ ಬರಬೇಕಾಯಿತು. ಆ ಗ್ರಾಮದ ವ್ಯಕ್ತಿತ್ವವನ್ನು ನಾವು ತಿಳ್ಕೊಬೇಕಾಯಿತು. ಈ ಒಂದು ಬೇಸಿಂದ ನಾನು ಬಂದೆ ಹೊರತು ಬೇರೆ ರೀತಿಯಲ್ಲ. ಆದರೆ ಇವತ್ತೇನಾಗ್ತಾ ಇದೆ, ನಮ್ಮ ಕೆಲಸಗಳನ್ನು ನೋಡದೇ ಇರುವಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಉದಾಸೀನತೆಯನ್ನು ನೋಡ್ಕೊಳ್ಳುವಂಥದ್ದು, ನಮ್ಮ ಬಗ್ಗೆ ಅಪ್ರಚಾರ ಮಾಡುವಂಥದ್ದು ಇದು ಆಗ್ತಾ ಇದೆ. ಇದು ತಾವು ದಯಮಾಡಿ ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ನೀವು ಇದೆಲ್ಲ ಸತ್ಯ ಅನಿಸಿದ್ರೆ ಇವತ್ತು ನೀವು ಏನಾದರೂ ಒಂದು ಹಳ್ಳಿ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ. ಮತ್ತು ಇವತ್ತು ರಾಜಕೀಯ ವಿಚಾರವಾಗಿ ಏನು ನಾವು ನೋಡಿದಾಗ ಮೀಸಲಾತಿ ಬಂದಿದೆ. ಇವಾಗ ಮೀಸಲಾತಿ ಬಂದಾಗ ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯಾರು ಹಣವಂತರಿದ್ದಾರೆ ಅಂಥವ್ರಿಗೆ, ಯಾರು ಬಲಾಢ್ಯರಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡುವಂಥದ್ದು, ಅಂಥವ್ರಿಗೆ ಅವಕಾಶ ಸಿಗುವಂಥದ್ದು ಆಗ್ತದೆ. ಆದರೆ ಹಣ ಇಲ್ಲ, ಬಲಾಢ್ಯರಲ್ಲ, ಒಬ್ಬ ನಮ್ಮಂಥ ಸಾಮಾನ್ಯರಿದ್ದಾರೆ. ನಮಗೂ ಒಂದು ಆಸೆ ಇದೆ, ಒಂದು ಸೇವೆ, ಸಮಾಜಕ್ಕೆ ಒಂದು ಸೇವೆ ಮಾಡೋಣ, ನಮಗೂ ಅವಕಾಶ ಸಿಗಿದೆ. ಅಂಥವ್ರನ್ನ ಗುರುತಿಸೋದೇ ಇಲ್ಲ. ಅಂಥ ಇದಕ್ಕೆ ಸಿಕ್ಕಿರೋದೇ ನಾನೊಬ್ಬ. ಇವತ್ತು ನಾನೇ ಅಲ್ಲ, ಪ್ರತಿಯೊಂದು ಹಳ್ಳಿಯಲ್ಲೂ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ವಿದ್ಯಾವಂತರಿದ್ದಾರೆ. ಹಣ ಇಲ್ಲ ಅಂದರೆ ಅವ್ರ ಹೆಸರು ಎತ್ತಲ್ಲ, ಅವ್ರಿಗೆ ಅವಕಾಶನೇ ಸಿಗೋದಿಲ್ಲ. ಇವತ್ತು ಸ್ವಾತಂತ್ರ್ಯ ಬಂದು 79 ವರ್ಷಗಳು ಅಂತ ನಾವು ಕಾಣ್ತಾ ಇದ್ದೀವಿ. ಯಾವಾಗ ನಮ್ಗಂಥವ್ರಿಗೆ ಇವತ್ತು ಈ ಒಂದು ಸ್ವಾತಂತ್ರ್ಯ ಅವಕಾಶಗಳು ಸಿಗೋವಂಥದ್ದು ನಾವು ಕೇಳ್ತಾ ಇದ್ದೀವಿ ಅಂತೀವಿ, ಸಮಾಜದ ಮುಂದೆ ನಾವು ಕೇಳ್ತಾ ಇದ್ದೀವಿ. ಇವತ್ತು ಸಮಗ್ರ ಒಂದು ಹಳ್ಳಿ ಬಗ್ಗೆ ನಾನು ಒಂದು ಅಧ್ಯಯನ ಮಾಡಿದ್ದೀನಿ. 156 ಹಳ್ಳಿಗಳು ಸಂಚಾರ ಮಾಡಿದ್ದೀನಿ. ಈ ಎಲ್ಲ ವಿಚಾರ ನನ್ನ ಪ್ರಕಾರ ಸ್ಥಳೀಯವಾಗಿ ಆಯ್ಕೆ ಆಗುವ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಆಯಾ ಗ್ರಾಮಗಳನ್ನು ಸರ್ಕಾರದ ಯೋಜನೆಗಳ ಜೊತೆಗೆ, ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂಥ ಅನುದಾನಗಳ ಜೊತೆಗೆ ಸುಲಭ ಸಾಧ್ಯವಾಗಿ ಮಾಡಲು ಸಾಧ್ಯ. ಯಾವುದೇ ರಾಜಕೀಯ ಪಕ್ಷ ಆಗ್ಬೋದು, ಯಾವುದೇ ಜನಾಂಗದ ವ್ಯಕ್ತಿ ಆಗ್ಬೋದು, ಅವರಿಂದ ಸುಲಭ ಸಾಧ್ಯ ಆಗ್ತದೆ ಅಂತ ನಾನು ಈಗಾಗಲೇ ಹಿಂದೇನೂ ಹೇಳಿದ್ದೀನಿ, ಮುಂದೇನೂ ಹೋಗ್ತೀನಿ. ಇದು ಸತ್ಯ ಅಲ್ಲ. ಇಲ್ಲ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದಾಗ ಅಭಿವೃದ್ಧಿ ಆಗಿಲ್ವಾ ಅಂತ ಹೇಳಿದಾಗ ಆಗಿದೆ. ಮಾಡೋರು ಇಲ್ವಾ, ನೀನೇನ ಮಾಡೋರು ಅಂದರೆ ಮಾಡಿದವರು ಇದ್ದಾರೆ, ಮುಂದೆ ಮಾಡೋರು ಇದ್ದಾರೆ. ಇದರಲ್ಲಿ ನಾನೊಬ್ಬ. ಇವತ್ತು ನಮ್ಮಂಥ ಯುವ ಪೀಳಿಗೆಗೆ ರಾಜಕೀಯವಾಗಿ ಅವಕಾಶಗಳು ಸಿಗಬೇಕು. ಇವತ್ತು ಹಣವಂತರನ್ನ ನೀವು 10 ಜನ ಮಾಡಿದ್ರೆ, ಬಲಾಢ್ಯರಂಥ ಯುವ ಶಕ್ತಿಯನ್ನು ಹಣ ಇಲ್ಲದೆ ಇರುವಂಥವ್ರನ್ನ ನೀವು ಕನಿಷ್ಠ 3 ಜನ ಆದರೂ ನೀವು ಮನಸ್ಸು ಮಾಡಿ ಬಿಡಿ. ಈ ಒಂದು ಪಂಚಾಯಿತಿ ಮಟ್ಟದಲ್ಲಿ ಆಗಲಿ. ಇವತ್ತು ನಾವು ಕೇಳ್ತಾ ಇರೋದು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಬೇಕಂತ ಕೇಳ್ತಾ ಇಲ್ಲ, ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಬೇಕು ಅಂತ ಕೇಳ್ತಾ ಇಲ್ಲ. ಇವತ್ತು ನಮಗೆ ಶಾಸಕರಾಗಿ ಆಯ್ಕೆ ಮಾಡಿ ಅಂತ ಪಕ್ಷಗಳು ಕೇಳ್ತಾ ಇಲ್ಲ MP ಗಳು ಅಂತಿಲ್ಲ. ನಮ್ಮ ಗ್ರಾಮ ಮಟ್ಟದಲ್ಲಿ ಯುವಕರು ಒಂದು ಸೇವೆಗೆ ಅವಕಾಶ ಮಾಡಿಕೊಡಿ. ಇವತ್ತು ಹಣ ಮತ್ತು ಬಲಾಢ್ಯ ಇವೆಲ್ಲರ ಜೊತೆಗೆ ನಮ್ಮಂಥವ್ರನ್ನ ಸೇರಿಸ್ಕೊಳ್ಳಿ ಅಂತ ನಾನು ಎಲ್ಲ ಪಕ್ಷಗಳ ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಬ್ಬ ಸಾಮಾನ್ಯ ಬೀದಿ ವ್ಯಾಪಾರ, ಇವತ್ತು ಸಾಮಾನ್ಯ ರೈತನಾಗಿ ನಾನು ಕಂಡಿರುವಂಥ ಒಂದು ಅಲ್ಲಿ ಹೋಗುವಂಥ ವ್ಯತ್ಯಾಸಗಳೇನು ಅಂತ ನನ್ನ ಒಂದು ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ರೈತನಿಗೆ ಭೂಮಿ ನೀರು ಇದ್ರೂ ಬೆಲೆ ಇಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಇವತ್ತು ರಸಗೊಬ್ಬರಗಳು ಕಡಿಮೆ ಇಲ್ಲ, ಔಷಧಿಗಳು ಕಡಿಮೆ ಇಲ್ಲ, ಕೂಲಿ ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ 10 ಪಟ್ಟು ಕೂಲಿ ಜಾಸ್ತಿ ಆಗಿದೆ. ಇವತ್ತು ಒಬ್ಬ ರೈತನು ಸಂಜೆ ಆದರೆ ಒಬ್ಬ ಕೂಲಿಗೋಸ್ಕರ ಊರೆಲ್ಲ ಸುತ್ತಾಡಬೇಕು. ಬೆಳಗ್ಗೆ ಆ ರೈತನಿಗೆ
ರೈತ ಆ ಕೂಲಿಯವ್ರನ್ನ ಕರ್ಕೊಂಡು ಇದು ಹೊಲದ ಹತ್ರ ಹೋಗಬೇಕು. ಆ ಕೂಲಿಗೆ ಕಾರನಿಗೆ ಏನೋ ಟಿಫನ್ನು, ಎಲೆ ಅಡಿಕೆ, ಟೀ, ಏನೋ ಇದು ಪಾನ್ ಪರಕ್, ಅದು ಏನು ಬೇಕು ಅವ್ರು ಏನು ಕೇಳ್ತಾರೋ ಅದು ತಂದು ಕೊಡಬೇಕಾಗ್ತದೆ. ಇವತ್ತು ಕೂಲಿಯವರು ಕೂಲಿಗೆ ಬರ್ತಾ ಇಲ್ಲ, ಏನು ಇದು ಬರ್ತಾ ಇದ್ದಾರೆ ಒಪ್ಪಂದ. ಅವ್ರಿಗೆ ಇಷ್ಟು ಅವರ್ಗಳಲ್ಲಿ ಆ ಕೆಲಸ ಮುಗಿಸ್ಕೊಂಡು ಹೋಗಬೇಕು, ಒಪ್ಪಂದ ಇಷ್ಟಾದರೆ ನಾವು ಮಾಡ್ತೀವಿ, ಇಲ್ಲ ಅಂತ ಆಗಿಬಿಟ್ಟು ಆಗ್ತಾ ಇದೆ. ಇದೆಲ್ಲ ಮತ್ತೆ ಸಾಯಂಕಾಲ ಅವ್ರನ್ನ ಕರ್ಕೊಂಡು ಹೋಗಿ ಬಿಡಬೇಕು. ಇದೆಲ್ಲ ತಡ್ಕೊಂಡು ಸಾಲ ಮಾಡಿ ಬೆಳೆ ಬಂದರೆ ಇದು ರೈತನಿಗೆ ಸೂಕ್ತವಾದಂಥ ಒಂದು ಬೆಲೆ ಸಿಗ್ತಾ ಇಲ್ಲ. ಈ ಒಂದು ನಾವು ಆಗಿದೆ, ಈ ಒಂದು ನೋವಲ್ಲಿದ್ದಾರೆ. ಇವತ್ತು ಕೂಲಿಯವರು ಇರುವಷ್ಟು ತೃಪ್ತಿಯಾಗಿ ರೈತ ಇಲ್ಲ. ಇವತ್ತು ಸರ್ಕಾರ ಒಬ್ಬ ರೈತರಿಗೆ ಆಗ್ತಾ ಇರುವಂಥ ನಷ್ಟ, ಅವರ ನೋವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ಇದಕ್ಕಿಂತ ಇನ್ನೂ ಒಂದು ನೋವಿದೆ, ಏನು ರೈತರಾಗಿ ಏನು ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಹೆಣ್ಣುಗಳಿಗೆ ಸಮೇತ ಮದುವೆ ಮಾಡಿಕೊಂಡು ಜೀವನ ಮಾಡೋಕ್ಕೆ ಹೆಣ್ಣು ಸಮೇತ ಸಿಗ್ತಾ ಇಲ್ಲ. ಇದೊಂದು ಸಮಸ್ಯೆ ಇವತ್ತು ನಾವು ರಾಜ್ಯದಲ್ಲಿ ನೋಡ್ತಾ ಇರುವಂಥದ್ದು. ಏನೋ ಬಗ್ಗೆ ನೋಡಿದಾಗ ಇವತ್ತು ಬೀದಿ ವ್ಯಾಪಾರ ಮಾಡುವಂಥವ್ರು ಹಣವಂತರಲ್ಲ, ಅವರ ಮಕ್ಕಳಿಗೋಸ್ಕರ, ಅವರ ಜೀವನಕ್ಕೋಸ್ಕರ ಇವತ್ತು ಬೀದಿ ವ್ಯಾಪಾರ ಮಾಡುವಂಥವ್ರು. ಈ ಬೀದಿ ವ್ಯಾಪಾರ ಅವ್ರಿಗೆ ಈಗಾಗಲೇ ನಡೀತಾ ಇರುವಂಥ ಏನು ಅನ್ಯಾಯಗಳು ನಾವೆಲ್ಲ ನೋಡ್ತಾ ಇದ್ದೀವಿ. ಅದರಲ್ಲಿ ನಾನು ಒಬ್ಬ ಕೇರ್ಪುರದಲ್ಲಿ ಒಬ್ಬ ಬೀದಿ ವ್ಯಾಪಾರಸ್ಥನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು ಆಗ್ತೀವಿ, ಒಂದು ಹಣ್ಣುಗಳನ್ನ ನಾನು ತಗೊಂಡು ಬರಬೇಕಾದ್ರೆ ಒಂದು ಗಂಡ ಹೆಂಡತಿ ಇಬ್ಬರು ಹೋಗಿ ಒಂದು ವಾರ ಬಿಡಬೇಕಾಗ್ತದೆ. ಏನೋ ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಎಲ್ಲೇ ಆಗಲಿ, ಏನೋ ನಾವು ಒಳ್ಳೆಯ ಹಣ್ಣುಗಳನ್ನು ನೋಡಿ ಹುಡ್ಕೊಂಡು ಬಂದು ಅಲ್ಲಿ ಬರಬೇಕು. ಆ ಹಣ್ಣುಗಳು 2 ದಿನದಿಂದ 3 ದಿನದಲ್ಲಿ ಮಾರಾಟ ಮಾಡಬೇಕು. ಇವತ್ತು ಒಂದು ಕಾಟ ಪೊಲೀಸವರು ಎತ್ಸಲ್ಲ, BBMP ಅವರು ಹಾಕ್ಸಲ್ಲ. ಆ ಹಣ್ಣುಗಳ ಪರಿಸ್ಥಿತಿ ಏನು? ಇವತ್ತು 12 ಗಂಟೆಗೆ ಆಗಬೇಕು, 12 ಗಂಟೆಯಿಂದ ಏನು ಲೈನ್ಗೆ ಹಾಕಬೇಕು, 4 ಗಂಟೆಯಿಂದ 7:50ಗೆ ಮಾತ್ರ ಅವರು ಅಲ್ಲಿ ಬಿಡುವಂಥದ್ದು. ಎಷ್ಟು KGಗಳು ಅಲ್ಲಿ ಮಾರಾಟ ಮಾಡೋಕ್ಕಾಗ್ತದೆ? ಇವತ್ತು ಟ್ರಾಫಿಕ್ ಜಾಮ್ ಆಗುತ್ತೆ, ಆಂಬ್ಯುಲೆನ್ಸ್ಗೆ ತೊಂದರೆ ಆಗ್ತದೆ, ಮತ್ತು ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸುದ್ದಿಗಳಲ್ಲಿ ಕೇಳ್ತಾ ಇದ್ದೀವಿ. ಇವತ್ತು ರಸ್ತೆಯಲ್ಲಿ ಏನಾದರೂ ಅಪಘಾತ ಆಗಬೇಕಾದ್ರೆ ಮೊದಲನೇದಾಗಿ ಅವ್ರಿಗೆ ಅಪಘಾತದಲ್ಲಿ ರಕ್ಷಣೆ ಮಾಡೋ ಅಂಥದ್ದು ವ್ಯಾಪಾರಸ್ಥರು. ಅಲ್ಲಿ ಏನಾದರೂ ಇದು ಶಾಲಾ ಮಕ್ಕಳಿಗೆ ತೊಂದರೆ ಆದರೆ ಮತ್ತು ಏನಾದರೂ ಜಗಳ ಆಡಿದ್ರೆ ಮೊದಲನೇದಾಗಿ ಸಾಥ್ ಕೊಡೋ ಅಂಥದ್ದು ಬೀದಿ ಪಾತ್ರದಲ್ಲೇ ಇರ್ತಾರೆ. ಇವತ್ತು ಏನು ಆಂಬ್ಯುಲೆನ್ಸ್ ಬಂದಾಗಲಿ, ಶಾಲೆ ಮಕ್ಕಳು ಬಂದಾಗಲಿ ತೊಂದರೆ ಆದಾಗ ಬಿಟ್ಕೊಡುತ್ತಾರೆ. ಆ ಒಂದು ಮನಸ್ಸಿದೆ, ಅವ್ರಿಗೂ ಮಕ್ಕಳಿದ್ದಾರೆ. ಇವತ್ತು ಬೀದಿ ವ್ಯಾಪಾರದಲ್ಲಿ ಮಾಡಬಾರ್ದು. ನಾವು ಹೆಂಗೆ ವ್ಯಾಪಾರ ಮಾಡಬೇಕು? ನಮ್ಮ ಜೀವನ ಹೆಂಗೆ? ನಾವು ಮಾಡಿರುವಂಥ ಸಾಲ ತೀರಿಸೋದು ಹೆಂಗೆ? ಇದಕ್ಕೆ ಸರ್ಕಾರ ಗಮನ ಕೊಡಬೇಕು, ನಮಗೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಯಾವುದೇ ರೀತಿಯಾದಂಥ ಏನು ನಾಡಹಬ್ಬ ಆಗಲಿ, ಜಾತ್ರೆ ಆಗಲಿ, ಅವರು ಏನು ಉಚಿತವಾಗಿ ಕೊಡ್ತಾರೆ. ಇವತ್ತು ಅಧಿಕಾರಿಗಳಿಗೂ ಉಚಿತವಾಗಿ ಹಣ್ಣು ತರಕಾರಿಗಳು ಕೊಡ್ತಾ ಇದ್ದಾರೆ, ನಾಯಕರಿಗೂ ಕೊಡ್ತಾರೆ. ಏನೋ ಈ ಒಂದು ಮನಸ್ಸಿರುವಂಥ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ವ್ಯಾಪಾರಸ್ಥರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳ್ಬಿಟ್ಟು ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳವರ ಜೊತೆಯಲ್ಲಿ ಅವರೊಂದಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಈಗಾಗಲೇ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಏನು ಶುಕ್ರವಾರ ಬೆಳಗ್ಗೆ ಗಂಗಮ್ಮನ ದೇವಸ್ಥಾನ ಆವರಣದಲ್ಲಿ ನಾವು ಬೆಳಗ್ಗೆ 6ರಿಂದ ಸಂಜೆ 8 ಗಂಟೆವರೆಗೂ ನಾವು ಕೂರ್ತೀವಿ. ಗ್ರಾಮಸ್ಥರ ಏನು ಎರ್ಕೋಟೆಗೆ ಸಂಬಂಧಪಟ್ಟಂಥ ವಿಚಾರಗಳು ನಾವು ತಿಳಿಸ್ಕೊಡ್ತೀವಿ. ಯಾಕಂದರೆ ಮೊದಲನೇದಾಗಿ ನಾನು 33 ವರ್ಷಗಳು ಮಾಡಿದ್ದೀನಿ ಇಲ್ವಾ, 156 ಹಳ್ಳಿಗಳು ಸಂಚಾರ ಮಾಡಿದ್ದೀನಿ ಇಲ್ವಾ, ಇದು ಗ್ರಾಮ ಮಟ್ಟದಲ್ಲೇ ತೀರ್ಮಾನ ಆಗಬೇಕು, ಇದು ತನಿಖೆ ಆಗ್ಬೋದು, ಇದೊಂದು ಸ್ಪಷ್ಟವಾಗಿರಬೇಕು. ನಾನು ಮತ್ತೆ 33 ವರ್ಷಗಳಿಂದ ಏನೇನು ಕೆಲಸಗಳು ಮಾಡಿದ್ದೀನೇ ಇಲ್ವಾ ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು. ನಮ್ಮದು ಒಂದು ಏನೋ ಕನಸು, ನಾವು ಏನೋ ಒಂದು ಪಂಚಾಯಿತಿ ಮಟ್ಟದಲ್ಲಿ ಒಂದು ಸೇವೆಗೆ ಇಳಿದ್ರೆ ಕೇವಲ 5ರಿಂದ 10 ವರ್ಷ ಒಳಗಡೆ ಇಡೀ ಪ್ರಪಂಚ ನೋಡಬೇಕು, ಇಡೀ ದೇಶ ನೋಡಬೇಕು. ಈ ಒಂದು ಸಿದ್ಧಾಂತ ಇಟ್ಕೊಂಡೇ ಈ ಒಂದು ಎಲ್ಲ ಒಬ್ಬ ರೈತನಾಗಿ, ಕೂಲಿ ಕಾರ್ಮಿಕನಾಗಿ, ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಏನೋ ಒಂದು ಪುಸ್ತಕವನ್ನು, ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ನಾವು ಹಲವಾರು ರೀತಿಯಾದಂಥ ಕಾರ್ಯಕ್ರಮ ಮಾಡಿಕೊಂಡು 2 ರೀತಿಯಾದಂಥ ಒಂದು ಹೋರಾಟಗಳನ್ನು ಮಾಡಿಕೊಂಡು 3ನೇ ಹಂತವಾಗಿ ನಾವು ಇದಕ್ಕೆ ಕಾಲಿಡ್ತಾ ಇದ್ದೀವಿ. ಇದನ್ನು ನಾವು ಹೋದರೆ ಪ್ರಾಣ, ಉಳಿದ್ರೆ ಚರಿತ್ರೆ. ಏನೋ ನಮ್ಮ ನಡೆ ನನ್ನ ಗ್ರಾಮದ ಕಡೆ,
ನನ್ನ ಯುದ್ಧ ನಮ್ಮ ಗ್ರಾಮದ ಯುದ್ಧ. ಇದಕ್ಕೆ ಸರ್ಕಾರ ಸಿದ್ಧ ಇದೆಯಾ? ನಾನು ಸಿದ್ಧ ಇದ್ದೀನಿ. ಇವತ್ತು ಒಬ್ಬ ಯುವಕನಾಗಿ ನೇರವಾಗಿ ನಾನು ಮುಖ್ಯಮಂತ್ರಿಗಳಿಗೂ ಸಹ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ MC ಸುಧಾಕರ್ ಸರ್ ಅವ್ರಿಗೂ ಸಹ ನಾನು ತಿಳಿಸ್ತಾ ಇದ್ದೀನಿ. ತಾವು ಉನ್ನತ ಶಿಕ್ಷಣ ಸಚಿವರು, ನಾನು ಉನ್ನತ ವಿದ್ಯಾಭ್ಯಾಸವನ್ನು ಕಳ್ಕೊಂಡಿರುವ ಒಬ್ಬ ಯುವಕ ವಿದ್ಯಾರ್ಥಿ. ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಕಳ್ಕೊಂಡಿರುವಂಥ ಒಬ್ಬ ಯುವಕ ಒಂದು ಗ್ರಾಮಕ್ಕೆ ಏನು ಮಾಡಿದ್ದಾನೆ, ಏನು ಮಾಡ್ತಾನೆ ಅನ್ನೋದು ಇಡೀ ದೇಶ ನೋಡಬೇಕಾಗ್ತದೆ. ಇದು ನನ್ನ ಸಿದ್ಧದಲ್ಲಿ ನಮ್ಮ ಸುಧಾಕರ್ ಸರ್ ಅವರು ಭಾಗಿಯಾಗಿದ್ದಾರೆ. ಯಾವುದರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ, ಸುಮಾರು 80 ವರ್ಷಗಳಲ್ಲಿ ಕಳೆದಂಥ ಒಂದು ನಮ್ಮ ಗ್ರಾಮ ದೇವತೆಯ ಏನು ರಥ ನಿರ್ಮಾಣದ ಕೆಲಸದಲ್ಲಿ ನಾನು ಗ್ರಾಮಸ್ಥರ ಸಮ್ಮುಖದಲ್ಲಿ ಜವಾಬ್ದಾರಿಯನ್ನು ತಗೊಂಡಾಗ 2008ರಲ್ಲಿ ನಾನು ಭೂಮಿಯಿಂದ 80 ವರ್ಷಗಳಲ್ಲಿ ಬಿದ್ದಂಥ ಒಂದು ರಥಚಕ್ರಗಳನ್ನು ನಮ್ಮ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಸರ್ ಅವರ ಕೈಯಿಂದನೇ ನಾನು ಚಕ್ರಗಳ ಪೂಜೆ ಮಾಡಿಸಿರೋದು ಗ್ರಾಮಸ್ಥರ ಸಮ್ಮುಖದಲ್ಲಿ. ಅದು ಅವ್ರಿಗೂ ಗೊತ್ತಿದೆ. ಮತ್ತು ನಾನು ಕೇವಲ 1 ವರ್ಷ ಟೈಮ್ ಕೊಟ್ಟಿದ್ದೆ. ಆವತ್ತು 2010ರಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಜಾತ್ರೆ 126 ಗ್ರಾಮಗಳ ಸಂಚಾರ, ಇದು ದೀಪೋತ್ಸವ ಅಂತ ಭಾರಿ ದನಗಳ ಜಾತ್ರೆ ಸಹ ಅವ್ರ ಕೈಯಿಂದನೇ ಉದ್ಘಾಟನೆ ಮಾಡಿರೋದು. ಆವತ್ತು ಆರ್ಥಿಕವಾಗಿ ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಇದು ಗ್ರಾಮಕ್ಕೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳು ಮಾಡಿದ್ದಾರೆ. ಇವತ್ತು ಯರಕೋಟೆ ಅನ್ನೋದು ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲ. ಇವತ್ತು ಯರಕೋಟೆ ಅನ್ನೋದು ಒಂದು ಪವಿತ್ರ ಯಾತ್ರಾ ಸ್ಥಳ, ಸಾವಿರಾರು ಭಕ್ತಾದಿಗಳು ಬರುವಂಥ ಒಂದು ಸ್ಥಾನ. ಆ ಭಕ್ತಾದಿಗಳಿಗೆ ಮತ್ತು ಮೂಲ ಸೌಕರ್ಯಗಳು ಬೇಕಾಗಿರೋದು ಶೌಚಾಲಯ ಆಗ್ಬೋದು, ವಿಶ್ರಾಂತಿ ಗೃಹಗಳಾಗ್ಬೋದು, ಅವ್ರಿಗೆ ಬೇಕಾಗಿರುವಂಥ ಅನುಕೂಲಗಳು, ಆಸ್ಪತ್ರೆ ಆಗ್ಬೋದು, ಇವು ಬೇಕಾಗ್ತದೆ ಅಂತ ನಾವು ತಿಳಿಸ್ತಾ ಇದ್ದೀವಿ. ಇದು ಹೆಸರು ಮಾಡೋಕ್ಕಾಗಲ್ಲ. ಎಲ್ಲ ವಿಚಾರಗಳು ಗೊತ್ತಾಗಿರೋದ್ರಿಂದನೇ ನಾನು ಈ ಹೋರಾಟಗಳ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಅವರು ಮುಖ್ಯಮಂತ್ರಿಗಳ ಫ್ರೀಡಮ್ ಪಾರ್ಕ್ವರೆಗೂ ಬರ್ತಾರೋ, ಅವರು ಹೋಗಿ ಮುಖ್ಯಮಂತ್ರಿ ಹತ್ರ ನಮ್ಮನ್ನು ಪರಿಚಯ ಮಾಡಿಕೊಟ್ಟು ಈ ಹುಡುಗ ಮಾಡಿದಾನ ಅಂತ ಗೊತ್ತಿದೆ. ಅವರು ಏನಾದರೂ ನಮಗೆ ಒಂದು ಹಳ್ಳಿ ಅವಕಾಶಕ್ಕೆ ಮಾಡಿಕೊಟ್ಟಿದ್ದೆ ಆದರೆ ಅವ್ರ ಕ್ಷೇತ್ರದ ಹುಡುಗ, ನಾನು ನಮ್ಮ ಗ್ರಾಮಕ್ಕೆಲ್ಲ ಬೇರೆ ಗ್ರಾಮಕ್ಕಲ್ಲ, ಇಡೀ ಚಿಂತಾಮಣಿ ಮತದಾರರಿಗೆ ಮತ್ತು ಚಿಂತಾಮಣಿ ನಗರದ ನಾಗರಿಕ ಬಂಧುಗಳಿಗೆ ಒಂದು ಹೆಸರು ಬರೋ ಥರ ನಾನು ಮಾಡ್ತೀನಿ. ನಾನೇನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ, ಕೆಟ್ಟದಾಗಿ ನಡ್ಕೊಂಡ್ರೆ ಇಡೀ ಚಿಂತಾಮಣಿ ಕ್ಷೇತ್ರಕ್ಕೆ ಅದು ಕೆಟ್ಟದಾಗಿ ಕಾಣಿಸ್ತದೆ. ಹೆಸರು ಬಂದರೆ ಇಡೀ ಚಿಂತಾಮಣಿಗೆ ಹೆಸರು ಬಂದಂಗೆ ಕಾಣಿಸ್ತದೆ. ನಮ್ಮ ಚಿಂತಾಮಣಿ ತಾಲೂಕಿನ ದಂಡಾಧಿಕಾರಿಗಳಿಗೂ ಮತ್ತು ಪೊಲೀಸ್ ಇಲಾಖೆಗೂ ನನ್ನ ಒಂದು ನಮಸ್ಕಾರಗಳು. ಈಗಾಗಲೇ 3ನೇ ಹಂತವಾಗಿ ಯರಕೋಟೆಯಿಂದ ನಾವು ಡೆಲ್ಲಿವರೆಗೂ ಪಾದಯಾತ್ರೆ ಸತ್ಯಾಗ್ರಹಗಳ ಮುಖಾಂತರ ತಮಗೆ ಮನವಿ ಪತ್ರಗಳು ಕೊಟ್ಟಿದ್ದೀವಿ. ಆದರೆ ನಮಗೆ ಅನುಮತಿ ಪತ್ರ ವಿಚಾರ ಬಂದಾಗ ಪೊಲೀಸ್ ಈಗಾಗಲೇ ಬಟ್ಲಲ್ಲಿ ಪೊಲೀಸ್ ಠಾಣೆಗೆ ಪತ್ರ ಬಂದಿತ್ತು. ಅವರು ಪೊಲೀಸ್ ಇಲಾಖೆಯವರು ನಮ್ಮನ್ನು ಕರೆಸಿ ತಹಸೀಲ್ದಾರ್ ಅವರಿಂದ ನೀವು ಅನುಮತಿ ಪಡ್ಕೋಬೇಕಾಗ್ತದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಶಿವಕುಮಾರ್ ಸರ್ ಅವರು. ಇವತ್ತು ಮತ್ತೆ ಅವ್ರು ಹೇಳ್ದಂಗೆ ನಾನು ಮಾರನೇ ದಿನ ಬಂದು ತಹಸೀಲ್ದಾರ್ ಸಾಹೇಬ್ರಿಗೆ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ. ಇವತ್ತು ದಯಮಾಡಿ ನನ್ನ ಒಂದು ಶುಕ್ರವಾರ ನಡೆಯುವಂಥ ಶಾಂತಿಯುತವಾಗಿ ನಾವು ಯಾವುದೇ ರೀತಿಯಾದಂಥ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದಾಗಲಿ ಮತ್ತು ನಾವು ಯಾವುದೇ ರೀತಿಯಾದಂಥ ಸರ್ಕಾರದ ವಸ್ತುಗಳನ್ನು ನಾವು ನಾಶ ಮಾಡೋದಾಗಲಿ, ಯಾವುದೇ ಸಂಚಾರಕ್ಕೆ ಅಡ್ಡಿ ಮಾಡುವಂತಾಗಲಿ, ಯಾವುದೇ ರೀತಿಯಾದಂಥ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ. ನಮ್ಮ 33 ವರ್ಷಗಳ ಒಂದು ನಮ್ಮ ಗ್ರಾಮ ಮಟ್ಟದಲ್ಲಿ ನಡೆದಿರುವಂಥ ವಿಚಾರಗಳೇನಿದೆಯೋ ನಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲೇ ನಾವು ಮೊದಲನೇ ಹಂತವಾಗಿ ಹಂಚಿಕೊಳ್ಳುವಂಥದ್ದು ಶಾಂತ ರೀತಿಯಾಗಿ. ಮತ್ತು 2ನೇ ಹಂತವಾಗಿ ಯರಕೋಟೆಗೆ ಸಂಬಂಧಪಟ್ಟಂಥ ಸೀಮಗಾನಗುಟ್ಟೆಯಲ್ಲಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಶಾಂತಿಯುತವಾಗಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದೀವೋ, ಅಲ್ಲಿಯೂ ಸಹ ಯಾವುದೇ ರೀತಿಯಾದಂಥ ತೊಂದರೆಗಳಿಗೆ, ಸಾರ್ವಜನಿಕವಾಗಿ ತೊಂದರೆಗೆ ಬರುವಂಥ ರೀತಿಯಲ್ಲಿ ನಾವು ನಡ್ಕೊಂಡಿಲ್ಲ. ರೈತರಿಗೆ ಸಂಬಂಧಪಟ್ಟಂಥ ಅನ್ಯಾಯಗಳಾಗ್ತಾ ಇದೆಯೋ ಅದನ್ನು ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಕೊಡುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇರುವಂಥದ್ದು. ನಾವೇನಾದರೂ ಜಿಲ್ಲಾಧಿಕಾರಿಗಳು ಬರೋದಿಲ್ಲ ಅಂತ ನಮ್ಗೆ ಗೊತ್ತಾದರೆ, ನಾನು ಆವತ್ತೇ 27ನೇ ತಾರೀಕು ಬೆಳಗ್ಗೆನೇ ನಾನು ತೀರ್ಮಾನ ತಗೊಳ್ತೀನಿ, ಉಪವಾಸ ಸತ್ಯಾಗ್ರಹ ನಾನು ಮಾಡಲು ಸಿದ್ಧನಾಗಿರುತ್ತೇನೆ. ಇವತ್ತು ಜಿಲ್ಲಾಧಿಕಾರಿಗಳು ಆ ಜಾಗಕ್ಕೆ ಬರಲೇಬೇಕು. ಅದು 1 ದಿನ ಆಗಲಿ, 2 ದಿನ ಆಗಲಿ, 1 ತಿಂಗಳಾಗಲಿ ಚಿಂತೆ ಇಲ್ಲ.
ಜಿಲ್ಲಾಧಿಕಾರಿಗಳು ನೇರವಾಗಿ ಆ ಜಾಗವನ್ನು ಪರಿಶೀಲನೆ ಮಾಡಬೇಕು. ರೈತರ ಹತ್ರ ಇರುವಂಥ ಏನು 96-97ರಲ್ಲಿ ಬಂದಿರುವಂಥ ಸಾಗುವಳಿ ಚೀಟಿಗಳನ್ನು ಅವರು ಕಣ್ಣಾರೆ ತನಿಖೆ ಮಾಡಿಸ್ಬೇಕು. ಏನು ಅಲ್ಲಿರುವಂಥ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನೋಡಬೇಕು, ನೇರವಾಗಿ ರೈತರ ಕೈಯಿಂದನೇ ಅವರು ತಿಳ್ಕೋಬೇಕು. ಆ ಒಂದು ಉದ್ದೇಶದಿಂದನೇ ನೇರವಾಗಿ ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಹೇಳಿಬಿಟ್ಟು ಮತ್ತು ನಾನು ಮತ್ತೊಮ್ಮೆ ಈ ಒಂದು ವಿಡಿಯೋ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನೋ ಒಂದು ಅವನ ಹತ್ರ ಜನನೇ ಸೇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದೇ ಇರುವಂಥ ಅಪ್ರಚಾರಗಳನ್ನು ಮಾಡಿ ಈಗಾಗಲೇ ಕೆಲವು ತೊಂದರೆಗಳು ಆಗಿದೆ. ಇವಾಗ ಜನ ಬರದೇ ಹೋಗಲಿ, ಒಂಟಿಯಾಗಲು ನಾನು ಏನು ಯರಕೋಟೆಯಿಂದ ಪ್ರಾರಂಭ ಮಾಡಿ ನನ್ನ 4 ಹಂತಗಳಲ್ಲಿ ಹೋರಾಟಗಳು ಏನು ಮಾಡ್ತಾಯಿದ್ದೀವೋ, ನಾನು ಮಾಡ್ತಾ ಇರೋದು ನನ್ನ ಸಂಸಾರಕ್ಕೋಸ್ಕರ ಅಲ್ಲ. ನಾನು ಮಾಡ್ತಾ ಇರುವಂಥದ್ದು ನಮ್ಮ ಗ್ರಾಮದ ಅಭಿವೃದ್ಧಿ ಹಿಡಿದು ಪ್ರತಿಯೊಂದು ದೇಶದ ಪ್ರತಿಯೊಂದು ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಒಂದು ಮಾದರಿ ಗ್ರಾಮಗಳು ಆಗಬೇಕಂತ ನಾನು ಮನಸ್ಫೂರ್ತಿಯಾಗಿ ನನ್ನ ಅಂತರಾಳದ ಮಾತನ್ನು ತಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ.